ಯಾರ ಮೇಲೆ ಬೆಟ್ಟು ತೋರಿಸ್ತಾ ಇದೆ, ಅವ್ರನ್ನ ಭೇಟಿ ಮಾಡ್ದ ಒಬ್ಬ ಹೋಮ್ ಮಿನಿಸ್ಟರ್ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ಫಿಶಿ. ಯಾಕೆ ಕೇಳಬಾರ್ದು? ಯಾಕೆ ಕೇಳಬಾರ್ದು ಪರಮೇಶ್ವರ್? ಯಾಕೆ ಕೇಳಬಾರ್ದು? ಸಂವಿಧಾನಿಕ ಕುರ್ಚಿ ಈ ದೇಶದಲ್ಲಿ ನಡೀತಾ ಇರೋದು ಸಂವಿಧಾನ. ಯಾರಪ್ಪನ ಮನೆ ದುಡ್ಡು ತಗೊಂಬರಲ್ಲ. ನಾವು ಓಟ್ ಹಾಕ್ರೆ ನೀನು ಹೋಮ್ ಮಿನಿಸ್ಟರ್, ನಾವು ಓಟ್ ಹಾಕ್ರೆ ಸಿದ್ದರಾಮಯ್ಯ ಸಿಎಂ, ನಾವು ಓಟ್ ಹಾಕ್ರೆ ಡೆಪ್ಯೂಟಿ ಸಿಎಂ ಬಂಡೆ. ಹಂಗಂದ್ಮೇಲೆ ಜನರಿಗೋಸ್ಕರ ಕೆಲಸ ಮಾಡಿದಿರಾ? ಯಾವನೋ ಕೊಲೆಗಾರಗಳಿಗೆ ಯಾವ್ದೋ 420 ಕಾಸು ಐತೆ, ಉಂಡಿ ಕಾಸು, ಕಾಲೇಜ್ ಕಾಸು, ಬಿಸ್ನೆಸ್ ಕಾಸು, ಎಲ್ಲಾ ಕಾಸು ಐತೆ ಅಂತ ಅವ್ರ ಬೆನ್ನಿಗೆ ನಿಂತಿದ್ದೀರಲ್ಲ, ಯಾವ ನೈತಿಕತೆ ಇದೆ? ಫರ್ಗೆಟ್ ಅಬೌಟ್ morality. We are asking on the provision of law. Why are you not protecting the interest of the victims? Victims interest ಅನ್ನು ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಸರ್ಕಾರ? ಯಾಕೆ SIT ಮಾಡ್ತಾ ಇಲ್ಲ? ನೆನ್ನೆ ವಕೀಲರ ಟೀಮು ದ್ವಾರಕನಾಥ್ ಎಲ್ಲ ಹಿರಿಯ ವಕೀಲರು ಹೋಗಿ ಕೇಳವ್ರೆ. ದ್ವಾರಕನಾಥ್ ಅವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಸ್ವತಃ ಕಾಂಗ್ರೆಸ್ಸಿನ ಅಡ್ವೊಕೇಟಿನ ಗುಂಪು ನಿನ್ನೆ ಸಿಎಂ ಭೇಟಿ ಮಾಡಿದೆ. ಮಾಡೋಣ, ಅಲ್ಲಿವರೆಗೂ ಆ ಹೆಣಗಳನ್ನೆಲ್ಲ ಮಾಯ ಮಾಡಕ್ಲಿ, ಎವಿಡೆನ್ಸ್ ಎಲ್ಲ ಡಿಸ್ಟ್ರಾಯ್ ಮಾಡ್ಲಿ, ಅವನು ಧರ್ಮಸ್ಥಳ ಪೊಲೀಸರು ಅವನೇನೋ ಹೊಡೆದಾಕ್ಲಿ. ಅಲ್ಲ, ನಮಗೆ ಲೆಕ್ಕ ಹಾಕೊಳ್ಳಿ, ಕರ್ನಾಟಕ ಮಹಿಳಾ ಆಯೋಗ SP ಗೆ ಮತ್ತೆ CMಗೆ SIT ಫಾರಂ ಮಾಡಿ ಅಂತ ಬರ್ದಿದೆ. ಕಿಮ್ಮತ್ತಿಲ್ಲ. ಇಷ್ಟು ದಿನ ಆಯ್ತು. SP Arun Kumar SP, you are supposed to recommend the government asking to deploy for an SIT, additional force, technical team, DNA team, forensic team, medical team, excavation team, videography team, and seal the entire ಧರ್ಮಸ್ಥಳವನ್ನ ಪಬ್ಲಿಕ್ ಇಂದ ಫ್ರೀ ಮಾಡಿ ಸೀಲ್ ಮಾಡಬೇಕಾಗತ್ತೆ. ಎಲ್ಲಿದೆ ಪ್ರಕ್ರಿಯೆ? ಎಲ್ಲಿದೆ ಪ್ಲಾನ್ ಆಫ್ ಆಕ್ಷನ್? ಎಲ್ಲಿದೆ ಪೊಲೀಸ್ದು ಪ್ಲಾನ್ ಆಫ್ ಆಕ್ಷನ್, ಇನ್ವೆಸ್ಟಿಗೇಷನ್, ಎಕ್ಸಿಮೇಷನ್ಗೆ ಎಲ್ಲಿ ಮಾಡ್ಕೊಂಡಿದ್ದೀರಾ? ಆಮೇಲೆ ನಿಮ್ಮ ಹತ್ರ ಮ್ಯಾನ್ ಪವರ್ ಎಲ್ಲಿದೆ? ಡಾಗ್ ಸ್ಕ್ವಾಡ್ ಬೇಕು, ವಿಡಿಯೋಗ್ರಫಿ ಸ್ಕ್ವಾಡ್ ಬೇಕು, ಮೆಡಿಕಲ್ ಸ್ಕ್ವಾಡ್ ಬೇಕು, ಪೋಸ್ಟ್ ಮಾರ್ಟಮ್ ಸ್ಕ್ವಾಡ್ ಬೇಕು, ಫಾರೆನ್ಸಿಕ್ ಬೇಕು, DNA ಬೇಕು. ಎಲ್ಲಿದೆ ಮ್ಯಾನ್ ಪವರ್? ನೀವು ಅವನು ಯಾರೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕುಂಡಿಸ್ಕೊಂಡು 5 ಜನ, ಇಷ್ಟು ದೊಡ್ಡ ಕೇಸನ್ನ 5 ಜನ ಧರ್ಮಸ್ಥಳ ಪೊಲೀಸರು, ನಿಮ್ಗೆ ಕೆಪಾಸಿಟಿ ಇದೆಯಾ ಇನ್ವೆಸ್ಟಿಗೇಷನ್ ಮಾಡಕ್ಕೆ? ಮತ್ತೆ ಯಾಕೆ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ? ಯಾಕೆ ಇಷ್ಟು ದೊಡ್ಡ ಅನ್ಯಾಯ ಆಗಿದ್ರು ಅದಕ್ಕೆ ಇನ್ನೊಂದು ದೊಡ್ಡ ಅನ್ಯಾಯ ಮಾಡಕ್ ಕೊಟ್ಟಿದ್ದೀರಾ? ಎಷ್ಟು ದಿನ ಪ್ರೊಟೆಕ್ಟ್ ಮಾಡ್ತೀರಾ ದಣಿಗಳನ್ನ ಎಷ್ಟು ದಿನ ಪ್ರೊಟೆಕ್ಟ್ ಮಾಡ್ತೀರಾ? ದೇ ವಿಲ್ ಲ್ಯಾಂಡ್ ಇನ್ ಜೈಲ್. ಪ್ರಜ್ವಲ್ ಎಷ್ಟು ಹುಚ್ಚಾಟ ಆಡ್ದ, ಕೊನೆಗೆ ಜೈಲಲ್ಲಿ ಹಾಕು. ಕರ್ಮ ರಿಟರ್ನ್ಸ್. ವಿ ವಿಲ್ ರೈಟ್ ಟು CBI. we will write to CBI and ಸೆಂಟ್ರಲ್ ಗವರ್ಮೆಂಟ್ ಆಸ್ಕಿಂಗ್ ಟು ಇಂಟರ್ವಿನ್ ಇನ್ ದಿಸ್ ಕೇಸ್. ಈ ಕೇಸಲ್ಲಿ ಕೇಂದ್ರ ಸರ್ಕಾರದ CBI, ED, ಯಾಕಂದ್ರೆ ಸಾವಿರಾರು ಕೋಟಿ ಲಂಚದ ಆರೋಪ ಇದೆ ಹೋಮ್ ಮಿನಿಸ್ಟರ್ ಮೇಲೆ, ಸರ್ಕಾರದ ಮೇಲೆ, ಸರ್ಕಾರದ ಬ್ರೋಕರ್ಗಳ ಮೇಲೆ, ಅಧಿಕಾರಿಗಳ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಆರೋಪ ಹೊತ್ತಿರುವಂತವ್ರು ಕೊಡ್ತಾ ಇದ್ದಾರೆ ಮುಚ್ಚಕಕ್ಕೆ ಅಂತ ಆರೋಪ ಇದೆ. ಸೊ ವಿ ಆರ್ ಇಂಟಿಮೇಟಿಂಗ್ ED, ವಿ ಆರ್ ಇಂಟಿಮೇಟಿಂಗ್ CBI, ವಿ ಆರ್ ಇಂಟಿಮೇಟಿಂಗ್ DRI, Director of Revenue Intelligence, Enforcement Directorate, CBI will intervene. ಸರ್ಕಾರದಲ್ಲಿ ಕೂತಿರೋರು ಲಂಚ ಇಸ್ಕೊಂಡು ಈ ಕೇಸನ್ನ ಮುಚ್ಚಾಕಕ್ಕೆ ಪೊಲೀಸರು, ಸರ್ಕಾರದ ಬ್ರೋಕರ್ಗಳು, ಸರ್ಕಾರದಲ್ಲಿ ಸಂಬಂಧಪಟ್ಟವರು, ಹೋಮ್ ಮಿನಿಸ್ಟರ್ ಖುದ್ದು ಆರೋಪ ಹೊತ್ತಿರೋ ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ ಅಂತಂದ್ರೆ, ಇದುವರೆಗೂ ಹೋಮ್ ಮಿನಿಸ್ಟರ್ ಧರ್ಮಸ್ಥಳಕ್ಕೆ ಹೋಗಿಲ್ಲ ಅಂತಂದ್ರೆ, ಹೋಮ್ ಮಿನಿಸ್ಟರ್ ಯಾಕೆ ನಿಮ್ಗೆ ಇಷ್ಟ ಇಲ್ವಾ? ಹಂಗಾರೆ ಜನ ಆರೋಪ ಮಾಡ್ತಾ ಇರೋದು 500 ಕೋಟಿ ಆರೋಪ ನಿಜಾನ ಪರಮೇಶ್ವರ್? ಯಾಕೆ ಕೇಳಬಾರ್ದು? ನಾವೇನೋ ಬೇಡ್ಕೊಂಡು ಆರ್ತಿ ಎತ್ತಿದೀವ ಬಂದು ಹೋಮ್ ಮಿನಿಸ್ಟರ್ ಆಗಿ ಅಂತ? ಏನಿಲ್ಲ, ಎಲೆಕ್ಷನ್ ನಿಂತ್ಕೊಂಡಿದ್ ನೀವು, ಗೆದ್ದಿದ್ ನೀವು, ಹೋಮ್ ಮಿನಿಸ್ಟರ್ ಸ್ವೀಕಾರ ಮಾಡಿದ್ ನೀವು. ನಾವು ಯು ಡೋಂಟ್ ಪರ್ಫಾರ್ಮ್ ಯುವರ್ ಡ್ಯೂಟೀಸ್, ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ಯು ಮಿಸ್ಟರ್ ಹೋಮ್ ಮಿನಿಸ್ಟರ್. ಅಂಡ್ ಇಫ್ ಯು ಆರ್ ಮೇಟಿಂಗ್ the people who are having the charges of the accused, then definitely there is something fishy. ಏನದು ಅಂತ ನಮ್ಮ ಇಂಟೆಲಿಜೆನ್ಸ್ ಹೇಳುತ್ತೆ. ವಿ ಆರ್ ಮಾನಿಟರ್ ಮಾಡ್ತಾ ಇದೆ ನಮ್ಮ ಟೀಮು. ನೀವು ಊಸ್ ಬಿಟ್ರು ಗೊತ್ತಾಗುತ್ತೆ ನಿಮ್ಗೆ, ಗ್ಯಾಸ್ ಬಿಟ್ರು ಗೊತ್ತಾಗುತ್ತೆ ಯಾರು ಅಂತ, ಹೇಗೆ ಅಂತ ಆಮೇಲೆ ಹೇಳ್ತೀವಿ. ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಈ ಸರಣಿ ಕಿಡ್ನಾಪ್, ಕೊಲೆ, ಅತ್ಯಾಚಾರ, ಅಕ್ರಮವಾಗಿ ಮಣ್ಣು ಮಾಡಿರುವಂತ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಿರೋದು ಕಣ್ಣಿಗೆ ಗೊತ್ತಾಗ್ತಾ ಇದೆ. ಅಹಿಂದ ಲೀಡರು ಸಿದ್ದರಾಮಯ್ಯ, ಅಹಿಂದ ಲೀಡರು ಯಾವ ಸೀಮೆ ಲೀಡರ್ ರೀ? 2011ರಲ್ಲಿ
ಸುಳ್ಳು ಪಾದಯಾತ್ರೆ ಮಾಡಿ ಆ ಮೈನಿಂಗ್ ವಿರುದ್ಧ 2 ಸತಿ ಸಿಎಂ ಆಗಿ 3 ಸತಿ ಗವರ್ಮೆಂಟ್ ಬಂದು ಜನಗಳಿಗೆ ಮೋಸ ಸಿಎಂ ಇಂದ. ಯಾಕರೆ ಮೀನಾಮೇಷ ಮಿಸ್ಟರ್ ಸಿಎಂ ಸಿದ್ದರಾಮಯ್ಯ SIT ಮಾಡಕ್ಕೆ ಏನ್ ಸಮಸ್ಯೆ ನಿಮ್ಗೆ? ಹೋಗ್ಲಿ ಬಿಡಿ, ನೀವು ಮಾಡಬೇಡಿ. ನಾವು ಕೇಂದ್ರ ಸರ್ಕಾರದ NIA, CBI, ED, DRI ಬರ್ತೀವಿ. ವಿ ಲಾಸ್ಟ್ ದ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಟು ಇಂಟರ್ವ್ಯೂನ್ ಅಂಡ್ ಹ್ಯಾಂಡಲ್ ದಿಸ್ ಕೇಸ್. ಯಾಕೆ? ನಮ್ಗೆ ಇನ್ನೊಂದು ಸರ್ಕಾರ ಇದೆ, ಕೇಳ್ಕೊಂತೀವಿ. ವಿ ವಿಲ್ ಆಸ್ಕ್ ದಮ್ ಟು ಇಂಟರ್ವ್ಯೂನ್. ಅವ್ರು ಮಾಡಿಲ್ಲ. ವಿ ವಿಲ್ ಫೈಲ್ ಎ ರಿಟ್ ಪಿಟಿಷನ್ ದ ಸುಪ್ರೀಂ ಕೋರ್ಟ್, ಸೀಕ್ ಡೈರೆಕ್ಷನ್ ಫಾರ್ CBI. ಆಗ್ತೀನಿ ಬಂಡವಾಳ, ಫೀಸ್ ಕೊಡ್ತೀನಿ ನಾನು. ವಿ ವಿಲ್ ಸಿಕ್ ಡೈರೆಕ್ಷನ್ ಫ್ರಮ್ ಸುಪ್ರೀಂ ಕೋರ್ಟ್. ಆಮೇಲೆ ಈ ಡಿಲೇ, ಈ ತಾತ್ಸಾರ, ನಿಮ್ಮ ತಾತ್ಸಾರ ರೀಸನಿಂಗ್ ಮಾಡ್ತೀವಿ. ವಿ ವಿಲ್ ಪ್ಲೇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಆಮೇಲೆ ಕೇರಳ ಸ್ಟೇಟ್ ಗವರ್ಮೆಂಟ್ SIT ಫಾರಂ ಮಾಡ್ತಾ ಇದೆಯಂತೆ. ನನಗಿರೋ ಮಾಹಿತಿ ಪ್ರಕಾರ 500ಕ್ಕೂ ಹೆಚ್ಚು ಕೇರಳದವರು ಕಾಣೆಯಾಗಿದ್ದಾರಂತೆ. ಅಲ್ಲಿನ ಕೇರಳ ಸರ್ಕಾರ ಈಗ SIT ಫಾರಂ ಮಾಡಕ್ಕೆ ನಾಚಿಕೆ ಆಗಲ್ಲ ಕರ್ನಾಟಕ ಸರ್ಕಾರಕ್ಕೆ? ಧರ್ಮಸ್ಥಳ ಇಲ್ಲಿ ಮಡ್ಕೊಂಡು ಕೇರಳ ಅವರು SIT ಮಾಡ್ತಾ ಇದ್ದಾರೆ. ಅವರು ಮಲಯಾಳಿದವರು ಸುಮಾರು ಒಂದು 500 ಜನ ಮಲಯಾಳಿ ಹೆಣ್ಮಕ್ಳು ಕಾಣೆಯಾಗಿದ್ದಾರಂತೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಮುಚ್ಚಾಕ್ರ ಎಷ್ಟೆಷ್ಟು ಕೋಟಿ ಇಸ್ಕೊಂಡು ಮುಚ್ಚಾಕ್ರ. ಮೇಕೆ ಸರ್ಕಲ್ಗೆ 3,000 ಕೋಟಿ ಅಂತೆ. ಹೋಮ್ ಮಿನಿಸ್ಟರ್ ಮೇಲೆ ಚಾರ್ಜಸ್. ಹೋಮ್ ಮಿನಿಸ್ಟರ್ ದುಡ್ಡು ಇಸ್ಕೊಂಡು, ಲಂಚ ಇಸ್ಕೊಂಡು ಈ ಕೇಸನ್ನು ಮುಚ್ಚಕ್ಕೆ ಪ್ರಯತ್ನ ಬೀಳ್ತಾವ್ರೆ ಅಂತ ಗೊತ್ತಿಲ್ಲಪ್ಪ. ಹೋಮ್ ಮಿನಿಸ್ಟರ್ ಹೇಳಿದ್ದನ್ನು ಹೇಳ್ತಾ ಇದೆ. ಒಂದ್ ಸೆಕೆಂಡ್, ಇಟ್ಸ್ ಕ್ವಶನ್ ಮಾರ್ಕ್. ನನ್ನ ಕಡೆಯಿಂದ ಜನಗಳು ಹೇಳಿದ್ನ ಕೇಳ್ತಾ ಇದೀನಿ. ನನ್ಗೇನ್ ಕೇಳಕ್ ಏನು ಇಲ್ಲ. ಅಕಸ್ಮಾತ್ ನೀವು ಇಸ್ಕೊಂಡಿಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಆಗಿ ವೈ ಹ್ಯಾವ್ ನಾಟ್ ವಿಸಿಟೆಡ್ ದ ಧರ್ಮಸ್ಥಳಕ್ಕೆ ಯಾಕೆ ವಿಸಿಟ್ ಆಗಿಲ್ಲ? ಯಾಕೆ SIT ಮಾಡಿಲ್ಲ? ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ ನೀವು? ಹೋಮ್ ಮಿನಿಸ್ಟರ್ ಆಗಿ ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ? ಮೊನ್ನೆ ಸಾರಿಗೆ ಸಚಿವರಿಗೆ ಆಟೋ ವಿಚಾರದಲ್ಲಿ ಎಕ್ಕಿಳಿದಿದ್ದಕ್ಕೆ ಇಮಿಡಿಯೇಟ್ ಆಗಿ ಆದೇಶ ಮಾಡಿದ್ರು, ಮೀಟರ್ ಹಾಕಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ ಅಂತ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಏನ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ? ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ್ದು ಆದ್ರೂ ಎಲ್ಲ ನೋಡ್ತಾ ಇದೆ. ಓಕೆ, ಬಿ ಕೇರ್ಫುಲ್ ವಾಟ್ ಈಸ್ ಹ್ಯಾಪನಿಂಗ್. ಆಮೇಲೆ ಇನ್ನೊಂದು ವಿಚಾರ ಹೇಳೋದು ಮರ್ತೋಗ್ಬಿಟ್ಟೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು, ಅಂದ್ರೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದವಂಥವ್ರು ಒಂದಷ್ಟು ಜನ ನಮ್ಮ ಟೀಮ ಸಂಪರ್ಕಕ್ಕೆ ಬಂದಿದ್ದಾರೆ. ದೇ ಹ್ಯಾವ್ ಶೇರ್ಡ್ ಸಾಕಷ್ಟು ಮಾಹಿತಿಗಳನ್ನ ಅಲ್ಲಿ ಕೆಲಸ ಮಾಡೋರೆ ನಮ್ಮ ಟೀಮ್ ಜೊತೆ ಶೇರ್ ಮಾಡಿದ್ದಾರೆ. ವಿ ಹ್ಯಾವ್ ಲಾಟ್ ಆಫ್ ವಿಡಿಯೋಗ್ರಫಿ. ಆ ಮಾಹಿತಿಗಳನ್ನ ನಮ್ಮ ಟೀಮ್ನವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವರ ಮೊಬೈಲ್ಗಳಲ್ಲೂ ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸೂಕ್ಷ್ಮವಾದ ಡೇಟಾ ಇರೋದು ನಮ್ಮ ಟೀಮ್ಗೆ ಗೊತ್ತಾಗಿದೆ. ಸೊ ದೇ ಆರ್ ಬಿಹೈಂಡ್ ದಟ್. ನಮ್ಮ ಟೀಮು ಧರ್ಮಸ್ಥಳದಲ್ಲಿ ತಮ್ಮ ಕೆಲಸವನ್ನ ಆರಾಮಾಗಿ ಮಾಡ್ತಾ ಇದ್ದಾರೆ. ಇನ್ಫಾರ್ಮರ್ಸ್ ಬೇರೆ ಯಾರು ಅಲ್ಲ, ದಣಿಗಳೇ, ನಿಮ್ಮ ಆಳುಗಳೇ ನಮ್ಮ ಟೀಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಹೇಗೆ ಪೊಲೀಸರು ಮಾಡಕ್ಕಾದ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರೈಮ್ ಅಫೇಷಿಯ ಎವಿಡೆನ್ಸ್ ಅನ್ನು ಇಟ್ಟೆ ಡೈರೆಕ್ಷನ್ಸ್ ತಗೊಬೇಕಲ್ವಾ? ವಿ ವಿಲ್ ಫೈಲ್ ಎ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಇಷ್ಟು ದೊಡ್ಡ ಮರ್ಡರ್, ಅತ್ಯಾಚಾರವನ್ನ ಸುಪ್ರೀಂ ಕೋರ್ಟ್ ಮುಂದೆ ಹೋಗುತ್ತೆ. ಕರ್ನಾಟಕ ಸರ್ಕಾರ ನೀವು ಬದುಕಿದ್ದು ಸತ್ತಂಗೆ, ಸಿದ್ದರಾಮಯ್ಯ ನಿಮ್ಮ ಸರ್ಕಾರ ಬದುಕಿದ್ದು ಸತ್ತಂಗೆ. ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಆದ್ರೆ ನಾವು ಪಿಟಿಷನ್ ಫೈಲ್ ಮಾಡಿಸ್ತೀನಿ. ಆಮೇಲೆ ಸಾರ್ವಜನಿಕರೇ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋಣ. 2011ರಲ್ಲಿ ಸಿದ್ದರಾಮಯ್ಯ ಇದರಿಂದ ವಿರುದ್ಧ ಯಾವ್ದಪ್ಪ ಅದು ಮೈನಿಂಗ್ ವಿರುದ್ಧ ಪಾದಯಾತ್ರೆ ಮಾಡಿ ಸಿಎಂ ಆದ. ನಮಗೆ ಸಿಎಂ ಗೇಮ್ ಆಗಿಲ್ಲ ಅಂತ ಪರವಾಗಿಲ್ಲ, ಹೆಣ್ಣು ಮಕ್ಕಳ ಮಾನ ಹೊಡಿಬೇಕು. ಅವನು ಯಾವನ ಅಡ್ಕಸ್ವಿ ಆಳ್ವಾ ಕಾಲೇಜವನು ಏನೋ ನಿಮ್ದೋಲೆ ರೋದ್ನೆಲೆ ಬರೀ ಹೆಣ್ಮಕ್ಳು ಸೂಸೈಡ್ ಅಲ್ಲಿ. ಆ ಆಳ್ವಾ ಕಾಲೇಜು ಸೆಕೆಂಡ್ ಧರ್ಮಸ್ಥಳ. ನೀವು ಹುಷಾರು, ನಿಮ್ಮ ಹೆಣ್ಣು ಮಕ್ಳೇನೋ ಅಲ್ಲಿದ್ರೆ ಸ್ವಲ್ಪ ವಿಚಾರಣೆ ಮಾಡ್ಕೊಳ್ಳಿ. ಮೊನ್ನೆ ಇಲ್ಲೇ ಮಾರತಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಗ್ಯಾಂಗ್ ರೇಪ್, 3 ಜನ ಬಾಟ ಹೇಳ್ಕೊಡೋ ಲೆಕ್ಚರರ್ಗಳು ಚೆನ್ನಾಗಿ ಮಜಾ ಮಾಡಿ ಗ್ಯಾಂಗ್ ರೇಪ್ ಮಾಡಿ ವಿಡಿಯೋ ಮಾಡಿ ಆ ಆಳ್ವಾ ಕಾಲೇಜಲ್ಲಿ ಬೇವರ್ಸಿ ನನ್ನ ಮಕ್ಕಳಲ್ಲಿ ಕಾಲೇಜ್ಗಳು ನಡೆಸ್ತಿರೋ ಇಲ್ಲ ಬ್ಲೂ ಫಿಲಂ ಮಾಡೋ ದಂಧೆ ನಡೆಸ್ತಿರೋ ಏನೋ ಬಂದಿರೋದು. ಬಾಡವ್ರ ಹೆಣ್ಣು ಮಕ್ಕಳನ್ನ ಹೆಂಗೋ ನಂಬಿ ನಿಮ್ಮ ಹತ್ರ ಬಿಡೋದು, ಕಾಲೇಜ್ ಕಳ್ಸೋದು, ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ರೆ ಸೀರಿಯಸ್ಲಿ ವಿದ್ಯೆ ಅನ್ನೋದಕ್ಕಿಂತ ಅನಾಚಾರವೇ ಜಾಸ್ತಿ ಆಗ್ತಾ ಇದೆ.
ವಿದ್ಯೆ ಹೇಳ್ಕೊಡೋಂಥ ಜಾಗದಲ್ಲಿ ಪೂಜೆ ಹೋಗೋ, ಆಮೇಲೆ ಇಷ್ಟೆಲ್ಲ ಹೇಳದ್ಮೇಲೆ ನಮ್ಗೆ ಧರ್ಮಸ್ಥಳ ಆ ಜಾಗದ ಬಗ್ಗೆ ನಮ್ಗೇನು ತಕರಾರಿಲ್ಲ. ನಮ್ಗೆ ಇವತ್ತು ಕೂಡ ಭಕ್ತಿ ಭಾವದಿಂದ ಇದೆ. ಬಟ್ ಆ ಕಳ್ಳರು ಮತ್ತೆ ಆ ದರೋಡೆಕೋರರು, ಆ ಕೊಲೆಗಾರರು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕು. ಧರ್ಮಸ್ಥಳ ಬೇರೆ ವಿಚಾರ. ಧರ್ಮಸ್ಥಳದ ಬಗ್ಗೆ ಗೌರವ, ಜನರ ನಂಬಿಕೆನ ನಾವು ಯಾವತ್ತೂ ನಮ್ಗೇನು ಅದ್ರ ಮೇಲೆ ಎರಡನೇ ಮಾತೇ ಇಲ್ಲ. ಇವತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿ ಇದೆ, ಮುಂದೆನೂ ಇರುತ್ತೆ, ನಾವು ಸಾಯೋವರೆಗೂ ಇರುತ್ತೆ, ಬೇರೆ ವಿಚಾರ. ಬಟ್ ಆದರೆ ಅಲ್ಲಿ ನಡೆದಿರುವ ಕೊಲೆಗಳು, ಅದರ ಬಗ್ಗೆ ಖಂಡಿತವಾಗಿ ನ್ಯಾಯ ಬೇಕು. ವಿ ಆರ್ ಗೋಯಿಂಗ್ ಟು ಫೈಲ್ ಎ ರಿಟ್ ಪಿಟಿಷನ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್, ಪರಮ್ ಹೋಮ್ ಮಿನಿಸ್ಟ್ರು ಏನೇನೋ ನಡೀತಾ ಇದೆ. ಖಂಡಿತ ಆರೋಪ ಮಾತ್ರ ಸುಳ್ಳಲ್ಲ. ಯಾರೋ ಹೇಳಿದ್ರು ಒಂದು ಆಂಬ್ಯುಲೆನ್ಸ್ ತುಂಬಾ, ಬಿಲೀವ್ ಇಟ್ ಆರ್ ನಾಟ್, ಒಂದು ಆಂಬ್ಯುಲೆನ್ಸ್ ತುಂಬಾ 3,500 ಕೋಟಿ ಬೆಂಗಳೂರು ಕಡೆ ಬಂತಂತಪ್ಪ. 3,500 ಕೋಟಿ ಆಂಬ್ಯುಲೆನ್ಸ್ ಅಲ್ಲಿ ಕ್ಯಾಶ್ ಬಂತಂತೆ. $3,500 ಕೋಟಿ ಆಂಬ್ಯುಲೆನ್ಸ್ ಅಲ್ಲಿ ಬಂತಂತೆ. ಏನ್ ಹೇಳ್ಬೇಕು ಇದಕ್ಕೆ? ಅಲ್ಲ, ನಮ್ಮವ್ರು ಮಾನಿಟರ್ ಮಾಡ್ತಾವ್ರೆ. ಸುಳ್ಳು ಅನ್ನೋದಾದ್ರೆ SIT ಯಾಕೆ ಮಾಡಿಲ್ಲ? ಸರ್ಕಾರ ನಡೆಸ್ತಾ ಇರೋರು ಆರೋಪಿಗಳ ಹತ್ರ 1,000 ಕೋಟಿ ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ SIT ಮಾಡಕ್ ಯಾಕೆ ಹಿಂದೇಟು ಮುಂದೇಟು? ಡಿ ಕೆ ಶಿವಕುಮಾರ್ ಯಾಕೆ ಧರ್ಮಸ್ಥಳದಲ್ಲಿ ಹೋಗಿ ನಮ್ಮಂತವ್ರು 100 ಜನ ನಿಮ್ ಬೆನ್ನಿಗಿದ್ದಾರೆ ಅಂತ ಯಾಕೆ ಹೇಳ್ತಾರೆ? ಹಂಗಾರೆ ಡಿ ಕೆ ಶಿವಕುಮಾರ್ ಆದಿ ತಪ್ಪಿಸ್ತಾ ಇದಾರಾ? ಹೋಮ್ ಮಿನಿಸ್ಟರ್ ಯಾಕೆ ಸುಮ್ಮನೆ ಇದ್ದಾರೆ? ಇಷ್ಟೆಲ್ಲ ದೊಡ್ಡ ಹೆಣ್ಣು ಮಕ್ಕಳ ಕಿಡ್ನಾಪ್, ಕೊಲೆ, ಅತ್ಯಾಚಾರ ಮತ್ತೆ ಮುಚ್ಚಾಕಿದ್ರಲ್ಲ, ಹೋಮ್ ಮಿನಿಸ್ಟರ್ ಯಾಕೆ ಧರ್ಮಸ್ಥಳ ವಿಸಿಟ್ ಮಾಡಿಲ್ಲ? ವಿ ವಿಲ್ ಗೆಟ್ ದ ಡೈರೆಕ್ಷನ್ಸ್. ನಮಗ್ ಬೇಕಾದಂತ ಅಧಿಕಾರಿಗಳನ್ನ ಆಯ್ಕೆನ ಸುಪ್ರೀಂ ಕೋರ್ಟ್ ಅಲ್ಲೇ ಮಾಡಿಸಿ, ಸುಪ್ರೀಂ ಕೋರ್ಟ್ ಇಂದ ಸಿದ್ದರಾಮಯ್ಯನವರೇ 2 ದಿವಸ ಸಮಯ, ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಮಾಡಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತೀವಿ. ನಮ್ಮ ಟೀಮ್ ಒಂದು 1,500-2,000 ಜನ ರೆಡಿ ಇದಾರೆ ಬರಕ್ಕೆ. ನಾವು ಸ್ಟ್ರೈಕ್ ಮಾಡಲ್ಲ, ನಡ್ಕೊಂಡು ಹೋಯ್ತೀವಿ. ನೀವು ಪಾದಯಾತ್ರೆ ಮಾಡಿದ್ರಲ್ಲ CM ಆಗಕ್ಕೆ, ನಾವು ಹೆಣ್ಮಕ್ಳ ನ್ಯಾಯ ಕೊಡ್ಸೋಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತೀವಿ. ಯಾರ್ಯಾರು ಬರ್ತೀರಾ? ವಿ ವಿಲ್ ಶಾರ್ಟ್ಲಿ ಅನೌನ್ಸ್. ಸುಪ್ರೀಂ ಕೋರ್ಟ್ ಅಲ್ಲಿ ವಿ ಆರ್ ಫೈಲಿಂಗ್ ಎ ಪಿಟಿಷನ್. ನೋಡೋಣ, ಇವತ್ತು ನಾಳೆ ಸರ್ಕಾರದಿಂದ ಉತ್ತರ ಬಂದಿಲ್ಲ ಅಂತಂದ್ರೆ ವಿ ವಿಲ್ ಸೀಕ್ ಡೈರೆಕ್ಷನ್ಸ್ ಫ್ರಮ್ ಸುಪ್ರೀಂ ಕೋರ್ಟ್. ಪರವಾಗಿಲ್ಲ, ಅದೆಲ್ಲೆಲ್ಲಿ ಕೊಂಡ್ಗಡಿ. ಆರೋಪಿಗಳು ಸರ್ಕಾರಕ್ಕೆ 1,000 ಕೋಟಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನ್ಗೆ ಯಾರೋ ಹೇಳಿದ್ರು, ಯಾವ್ದೋ ಒಂದು ಆಂಬ್ಯುಲೆನ್ಸ್ ಅಂತೆ, ಟಾಟಾ ಗಾಡಿ, ಅದು ತುಂಬಾ ಕ್ಯಾಶ್ ಬಂತು ಬೆಂಗಳೂರು ಕಡೆ, ಎಲ್ಲ ಹಂಚ್ಕೊಂಡವ್ರೆ ಅಂದ್ರು. ಯಾರ್ಯಾರು ಹಂಚ್ಕೊಂಡ್ರೋ ಗೊತ್ತಿಲ್ಲ. ಅವರು ಆರೋಪ ಅಂತೂ ಮಾಡವ್ರೆ. ಆಂಬ್ಯುಲೆನ್ಸ್ ಅಲ್ಲಿ ಕ್ಯಾಶ್ ಬಂದಿರೋದಂತೂ ನಿಜ. ಈ ಮಾಹಿತಿ CBIಗೆ ಹೋಗೋದಂತೂ ನಿಜ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI ಇದನ್ನೆಲ್ಲ ಹಾಕ್ತೀವಿ. ಸುಪ್ರೀಂ ಕೋರ್ಟ್ ಪಿಟಿಷನ್ ಇದನ್ನೆಲ್ಲ ಹಾಕ್ತೀವಿ. ವಿ ವಿಲ್ ಆಸ್ಕ್ ಸುಪ್ರೀಂ ಕೋರ್ಟ್ ಯಾವ್ದಾದ್ರು ರಿಟೈರ್ಡ್ ಒಳ್ಳೆಯ ಜಡ್ಜ್ ನೇತೃತ್ವದಲ್ಲಿ ಈ ಒಂದು ಸರಣಿ ಕೊಲೆ ಅತ್ಯಾಚಾರವನ್ನ ತನಿಖೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಇಂದ ಆದೇಶ ಮಾಡಿಸ್ತೀವಿ. ನಾವು ಸರ್ಕಾರಕ್ಕೆ ಸಲಾ ಹೊಡೆಯೋ ಅವಶ್ಯಕತೆ ಇಲ್ಲ. ಈ ಮೌನವಾಗಿ ಸಾಕ್ಷಿಗಳನ್ನ ನಾಶ ಮಾಡಕ್ಕೆ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ. ಭೀಮಾ ಅಲಿಯಾಸ್ ಚಿನ್ನಪ್ಪ, ಅವನ ಒರಿಜಿನಲ್ ಹೆಸರು ಭೀಮಾ ಅಲ್ಲ. ಓಕೆ, ಇಲ್ಲೇ ಇದೆ. ಚಿನ್ನಪ್ಪ, ಅವನ ಹೆಸರು ಚಿನ್ನಪ್ಪ. ಓಕೆ, ಚಾಮರಾಜನಗರ ತಮಿಳುನಾಡು ಬಾರ್ಡರ್ ಇಂದ. ಓಕೆ, ಅವರಣ್ಣ ಕಲೈ ಈಗಲೂ ಉಜಿರೆಯಲ್ಲಿ ಕೆಲಸ ಮಾಡ್ತಾವನೆ ಅವರಣ್ಣ. ಓಕೆ, ನಮ್ಗೆಲ್ಲ ಗೊತ್ತಿದೆ. ವಿ ಆರ್ ನಾಟ್ ಫೋಲ್ಸ್. ಓಕೆ, ಬಣ್ಣದ ಮಾತುಗಳು, ಮೈಕಲ್ಲಿ ಹಿಡ್ಕೊಂಡು ಡವ್ ಮಾತುಗಳು, ಇದನ್ನ ಕೇಳಕ ನಾವಿರೋದು. ಆಮೇಲೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಎಂಪ್ಲಾಯೀಸು ನಮ್ಮ ಟೀಮ್ಗೆ ಸಾಕಷ್ಟು ವಿಚಾರನ, ಎವಿಡೆನ್ಸ್ಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಕೇಳ್ತಾ ಇದ್ರಲ್ಲ ಅತ್ಯಾಚಾರ ಯಾರು ಮಾಡಿದ್ರು ಅಂತ, SIT ಫಾರಂ ಮಾಡಕ್ಕೆ ಹೇಳೋ. ವಿ ವಿಲ್ ಪ್ಲೇಸ್ ದ ಎವಿಡೆನ್ಸ್ ಬಿಫೋರ್ ದ ಕೋರ್ಟ್. SIT ಕೊಡಲ್ಲ, ವಿ ವಿಲ್ ಪ್ಲೇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆರ್ ಸಂಬಂಧಪಟ್ಟಂತ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ವಿ ವಿಲ್ ಪ್ಲೇಸ್ ದ ಎವಿಡೆನ್ಸ್. ನಾವು ಡಿಸೈಡ್ ಮಾಡಿದೀವಿ ಸುಪ್ರೀಂ ಕೋರ್ಟ್ ಮುಂದೆ ಈ ಎಲ್ಲ ನಮ್ಮ ಟೀಮು ಕಲೆಕ್ಟ್ ಮಾಡ್ತಾ ಇರೋಂಥ ಎವಿಡೆನ್ಸ್ಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅದೆಂಗ್ ತಪ್ಪಿಸ್ಕೊಂತಾರೆ ನಾವು ನೋಡ್ತೀವಿ, ಅದೆಂಗ್ ಎಸ್ಕೇಪ್ ಆಗ್ತಾರೆ ನಾವು ನೋಡ್ತೀವಿ. ಆಮೇಲೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋಣ. 1 ವಾರ ನಿಮ್ಮ ಹೆಂಡತಿಗೋಸ್ಕರ
ನಿಮ್ ಮಕ್ಕಳಿಗೋಸ್ಕರ, ನಿಮ್ ಮಗಳಿಗೋಸ್ಕರ, ನಿಮ್ ತಾಯಿಗೋಸ್ಕರ, ಈ ಸಮಾಜಕ್ಕೋಸ್ಕರ, ಸತ್ತಿರೋ ಹೆಣ್ಮಕ್ಳ ಕಣ್ಣೀರಿಗೋಸ್ಕರ. ಆಮೇಲೆ ಸಮಾಜದಲ್ಲಿ ದುಡಿಯೋದು, ಸಾಲ ಕಟ್ಟೋದು, ಹೆಂಡತಿ ಮಕ್ಕಳ ಜೊತೆ ಓಡಾಡೋದು ಎಲ್ಲ ಇದ್ದಿದ್ದೆ. ನಾಳೆ ದಿವಸ ನಿಮ್ಮ ಫ್ಯಾಮಿಲಿ ಈ ತರ ಯಾರಾದ್ರೂ ಆಯ್ತು ಅಂತಂದ್ರೆ, ಸಮಾಜ ನಿಮ್ ಜೊತೆ ನಿಂತ್ಕೊಬೇಕು ಅಂತಂದ್ರೆ ಬರೀ ಅಲ್ಲಿ ಕಮೆಂಟ್ ಹಾಕೋದಲ್ಲ, ಬರೀ ಜಗದೀಶ್ ಸರ್ ನೀವು ಮುಂದೆ ಹೋಗಿ ನಾವಿದ್ದೀವಿ, ಹಿಂದೆ ತಿರ್ಗೊಳೋದು ಯಾವನೂ ಇಲ್ಲ. 4 ಸತಿ ಜೈಲ್ಗೆ ಹಾಕಿದ್ರು. ನಾನೇ ನನ್ನ ಫ್ಯಾಮಿಲಿನೇ ಬಿಡಿಸ್ಕೊಂಡು ಆಚೆ ಬಂದಿದ್ದು. ನಾವ್ ಯಾರನ್ನು ನಂಬ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ನಮಗೆ ಯಾರ್ ಕಂಡ್ರೆ ಭಯನೂ ಇಲ್ಲ. ಹೇಳ್ದಲ್ಲ, ಬೇಸಿಕಲಿ ನಾನೊಬ್ಬ ಸ್ಟ್ರೀಟ್ ಫೈಟರ್. ಅವಳು ಯಾವಳು ಹಾಕಿದ್ಲು, ಮೂಗಲ್ ರಕ್ತ ಬರ್ತಾರದಲ್ಲಿ, ಅದು ಕೆಪಾಸಿಟಿ ನಂದು. ಅದು ನನ್ನ ಆಕ್ಚುಲಿ ಅದೇ ನನ್ನ ಕೆಪಾಸಿಟಿ. ನ್ಯಾಯಕ್ಕೋಸ್ಕರ ಮೂಗಲ್ ರಕ್ತನೂ ಬಂದಿದೆ, ಬೇರೆಯವ್ರ ಜೀವನದಲ್ಲಿ ರಕ್ತನೂ ತರಿಸಿದ್ದೀನಿ. ನನ್ನೊಂಥರ ರಕ್ತ ಕಣ್ಣೀರು. ಎಚ್ಚರ ಇರ್ಲಿ. ಬಿಫೋರ್ ನನಗೆ ಮಾನ ಅವಮಾನದ್ದು ನರನೇ ಕಟ್ಟಾಗ್ಬಿಟ್ಟಿದೆ. ಬೇಕಾ ಬಟ್ಟೆ ಬಿಚ್ಕೊಂಡ್ ಬೇಕಾದ್ರೆ ಬರ್ತೀನಿ. ನಾನು ಆ ಮಟ್ಟದಲ್ಲಿ ನನ್ನ ಮಾನಸಿಕತೆ ಇದೆ. ಡು ನಾಟ್ ಅಂಡರ್ ಎಸ್ಟಿಮೇಟ್ ಆರ್ ಪ್ರವೋಕ್. ಬೇರೆ ತರ ನಾನು ಮಾಡ್ಬೇಕಾಗುತ್ತೆ. ಅವಳು ಯಾವಳ ಆಗ್ತಾಳೆ, ದಣಿ ಕೀಪ್ ಅಂತೆ ಅವಳು. ಈ ಮಾತು ಹೇಳ್ಬಾರ್ದು ಲೈವ್ ಅಲ್ಲಿ, ಆದ್ರೂ ಹೇಳ್ತಾ ಇದ್ದೀನಿ. ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನಾನು ಜೀವನದಲ್ಲಿ. ಅಲ್ಲಿ ಕಣ್ಣೀರ್ ಹಾಕೊಂಡು ಬಟ್ಟು ಆ ಅಮ್ಮ CBI ನಲ್ಲಿ ಕೆಲಸ ಮಾಡ್ತಾ ಇದ್ಲು, ಕಣ್ಣೀರ್ ಹಾಕಂತಾಳೆ. ನನ್ ಮಗುದು ಹೆಣ ಕೊಡಿ, ಡೆಡ್ ಬಾಡಿ ಕೊಡಿ, ಅಟ್ಲೀಸ್ಟ್ ಆ ಮೂಳೆ ಆದ್ರೂ ಕೊಡಿ, ಸಂಸ್ಕಾರ ಮಾಡ್ತೀನಿ ಅಂತ. ದ ಚಿಕ್ಕದಣಿ ಗರ್ಲ್ ಫ್ರೆಂಡ್ ನನ್ ಪೋಸ್ಟ್ ಆಗ್ತಾವಳೆ. ಚಿಕ್ಕದಣಿ ಗರ್ಲ್ ಫ್ರೆಂಡ್ ಅಂತೇಳೆ. ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನಾನು ನನ್ನ ಜೀವನದಲ್ಲಿ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಗೊತ್ತೋ, ನಿನ್ನಂತ ಪುಟ್ಟವಾತಿಗೆ ಗೌರವ ತೆಗೆಯೋದು ಗೊತ್ತೋ. ಎಚ್ಚರ ಇರ್ಲಿ. ನಾನು ಹೇಳ್ದಲ್ಲ, ಧರ್ಮಸ್ಥಳದಲ್ಲಿ ಮಾಹಿತಿ ಕಲೆ ಮಾಡ್ತಾರ ನನ್ ಟೀಮು. ನಿನ್ ಬಗ್ಗೆ ಕಲೆ ಹಾಕಲ್ಲ. ಅಲ್ಲಿ ಕಮೆಂಟ್ ಅಲ್ಲಿ ನೋಡು, ನಿನ್ನ ಯೋಗ್ಯತೆನ ಬಿಡಿ ಬಿಡಿಯಾಗಿ ಉಗ್ದವ್ರೆ. ನಿನ್ ಮದ್ವೆ, ನೀನ್ ಯಾರ ಜೊತೆ ಓಡಾಡ್ತೀಯಾ? XUV 700 ಮಹೀಂದ್ರ, 3 ಅಂತಸ್ತು ಮನೆ, 7 ಪಾರ್ಲರು, ಎಲ್ಲ 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 ಮಾಹಿತಿ ಕಲೆ ಹಾಕೋರೆ. ಇನ್ನೂ ಬೇಕಾ? ಇನ್ನೂ ಬೇಕು ಅಂದ್ರೆ ಅದನ್ನು ಕೊಡ್ತೀವಿ. ಎಚ್ಚರ ಇರ್ಲಿ. ಏನ್ ನೀನು ದಣಿ ಜೊತೆ ಓಡಾಡ್ಬಿಟ್ರೆ ನೀನೇನ್ ಪಿಗರ? ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆ, ಕಳ್ಕೊಳಕ್ ಹೋಗ್ಬೇಡಿ.